ಮತ್ತಷ್ಟು ಬಿಗಿಯಾದ ಮೂಡಾ ಸೈಟ್ ಅಕ್ರಮ ಹಂಚಿಕೆ ಪ್ರಕರಣ. ನೋಟಿಸ್ ಇಲ್ಲದೆ ಲೋಕ ಎಸ್ಪಿ ಕಚೇರಿಗೆ ಸಿಎಂ ಬಾಮೈದ ಎಂಟ್ರಿ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಭೇಟಿಯಾದ ಮಲ್ಲಿಕಾರ್ಜುನ ಸ್ವಾಮಿ. ಮತ್ತಷ್ಟು ಬಿಗಿಯಾದ ಮೂಡಾ ಸೈಟ್ ಅಕ್ರಮ ಹಂಚಿಕೆ ಪ್ರಕರಣ. ನೋಟಿಸ್ ಇಲ್ಲದೆ ಲೋಕ ಎಸ್ಪಿ ಕಚೇರಿಗೆ ಸಿಎಂ ಬಾಮೈದ ಭೇಟಿ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಭೇಟಿಯಾದ ಮಲ್ಲಿಕಾರ್ಜುನ ಸ್ವಾಮಿ. ನಿನ್ನೆ ಇದೇ ಕಚೇರಿಗೆ ಭೇಟಿಯಾಗಿ ವಿಚಾರಣೆ ಎದುರಿಸಿದ್ದ ಡಿಬಿ ನಟೇಶ್. ಮಾಜಿ ಮೂಡಾ ಆಯುಕ್ತರು ಡಿಬಿ ನಟೇಶ್ ವಿಚಾರಣೆ ಮುಗಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಮತ್ತಷ್ಟು ಬಿಗಿಯಾದ ಮೂಡಾ ಸೈಟ್ ಅಕ್ರಮ ಹಂಚಿಕೆ ಪ್ರಕರಣ. ನೋಟಿಸ್ ಇಲ್ಲದೆ ಲೋಕ ಎಸ್ಪಿ ಕಚೇರಿಗೆ ಸಿಎಂ ಬಾಮೈದ ಭೇಟಿ ಕೊಟ್ಟಿದ್ದಾರೆ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಭೇಟಿಯಾದ ಮಲ್ಲಿಕಾರ್ಜುನ ಸ್ವಾಮಿ. ನಿನ್ನೆ ಇದೇ ಕಚೇರಿಗೆ ಭೇಟಿಯಾಗಿ ವಿಚಾರಣೆ ಎದುರಿಸಿದ್ದ ಮೂಡಾ ಮಾಜಿ ಆಯುಕ್ತ ಡಿಬಿ ನಟೇಶ್ ವಿಚಾರಣೆ ಮುಗಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಮತ್ತಷ್ಟು ಬಿಗಿಯಾದ ಮೂಡಾ ಸೈಟ್ ಅಕ್ರಮ ಹಂಚಿಕೆ ಪ್ರಕರಣ. ನೋಟಿಸ್ ಇಲ್ಲದೆ ಲೋಕ ಎಸ್ಪಿ ಕಚೇರಿಗೆ ಸಿಎಂ ಬಾಮೈದ ಭೇಟಿ ಕೊಟ್ಟಿದ್ದಾರೆ. ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಅವರನ್ನು ಭೇಟಿಯಾಗಿ ಮಲ್ಲಿಕಾರ್ಜುನ ಸ್ವಾಮಿ ಹೋಗಿದ್ದಾರೆ. ನಿನ್ನೆ ಇದೇ ಕಚೇರಿಗೆ ಭೇಟಿಯಾಗಿ ವಿಚಾರಣೆ ಎದುರಿಸಿದ್ದ ಡಿಬಿ ನಟೇಶ್ ಅವರ ವಿಚಾರಣೆ ಮುಗಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಮತ್ತಷ್ಟು ಬಿಗಿಯಾದ ಮೂಡಾ ಸೈಟ್ ಅಕ್ರಮ ಹಂಚಿಕೆ ಪ್ರಕರಣ. ನೋಟಿಸ್ ಇಲ್ಲದೆ ಲೋಕಾಯುಕ್ತರ ಎಸ್ಪಿ ಕಚೇರಿಗೆ ಸಿಎಂ ಬಾಮೈದ ಭೇಟಿ ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಅವರನ್ನು ಭೇಟಿಯಾಗಿರುವ ಮಲ್ಲಿಕಾರ್ಜುನ ಸ್ವಾಮಿ. ಇನ್ನು ಇದಕ್ಕೂ ಮುಂಚೆ ಇದೇ ಕಚೇರಿಗೆ ಭೇಟಿಯಾಗಿ ವಿಚಾರಣೆ ಎದುರಿಸಿದ್ದ ಡಿಬಿ ನಟೇಶ್. ಮೂಡಾ ಮಾಜಿ ಆಯುಕ್ತರಾದಂಥ ಡಿಬಿ ನಟೇಶ್ ಭೇಟಿ ಕೊಟ್ಟಿದ್ರು, ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಸದ್ಯ ಮೂಡಾ ಮಾಜಿ ಆಯುಕ್ತ ನಟೇಶ್ ವಿಚಾರಣೆ ಎದುರಿಸಿ ಹೋದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ, ಸಾಕಷ್ಟು ಸದ್ದು ಮಾಡಿದಂತಹ ಸುದ್ದಿ, ಸರ್ಕಾರದ ಮಾನವನ್ನು ಬೀದಿಗೆ ಇಟ್ಟಿರ್ತಕ್ಕಂಥ ಒಂದು ಪ್ರಕರಣ ಆಗಿ ಕಂಡು ಬಂದಿದ್ದು ಮೂಡಾ ಸೈಟ್ ಹಗರಣ. 50 ಪ್ರಮಾಣದಲ್ಲಿ ಏನು ಮೂಡಾ ಸೈಟನ್ನು ನೀಡಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರ ಧರ್ಮಪತ್ನಿ ಪಾರ್ವತಿ ಅವ್ರಿಗೂ ಕೂಡ 14 ಸೈಟನ್ನು ಕೂಡ ಪಡ್ಕೊಂಡಿದ್ರು. ಈ 14 ಸೈಟು ಇನ್ನು ಬದಲಿ ನಿವೇಶನಗಳಾಗಿ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ನಮ್ಮ ಒಂದು ಭೂಮಿಯನ್ನು ನಮ್ಮ ಗಮನಕ್ಕೆ ತರದೆ ಮೂಡಾ ಅಕ್ವೈರಿ ಮಾಡಿತ್ತು. ಅದಕ್ಕೆ ಪರಿಹಾರವಾಗಿ ನಮಗೆ 14 ಸೈಟ್ ಬಂದಿತ್ತು ಅಂತ ಕೂಡ ಮೊದಲಿಂದ ಹೇಳ್ಕೊಂಬಂದಿದ್ರು. ಯಾವಾಗ ಈ ಒಂದು ಮೂಡಾ ಪ್ರಕರಣದ ಗಂಭೀರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯಿತು, ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣ ಸಿಎಂ ಸಿದ್ದರಾಮಯ್ಯನವರ ಕೊರಳಿಗೆ ಸುತ್ತಕೊಳ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಕಂಡುಬರ್ತಾ ಇತ್ತು. ಆಗ ಕೂಡಲೇ ಎಚ್ಚೆತ್ತುಕೊಂಡಂತಹ ಸಿಎಂ ಅವರ ಧರ್ಮಪತ್ನಿ 14 ಸೈಟ್ಗಳನ್ನು ವಾಪಸ್ ಕೊಟ್ಟರು. ಆದರೆ ಅಷ್ಟಕ್ಕೆ ಕತೆ ನಿಂತಿಲ್ಲ. ಕೋರ್ಟ್ ಆದೇಶದ ಮೇರೆಗೆ ಮೈಸೂರು ಲೋಕಾಯುಕ್ತರು ವಿಚಾರಣೆಗೆ ಮುಂದಾಗಿದ್ದಾರೆ. ಈ ನಡುವೆ ಇಡಿ ಅಧಿಕಾರಿಗಳು, ಕೇಂದ್ರ ತನಿಖಾ ಸಂಸ್ಥೆಯ ಅಧಿಕಾರಿಗಳು ECIR ಅನ್ನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಸೊ ಅವರು ಕೂಡ ಒಂದು ಕಡೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಒಂದು ಕಡೆ ಕೇಂದ್ರ ತನಿಖಾ ಸಂಸ್ಥೆ ಇಡಿ ಅಧಿಕಾರಿಗಳಿಂದ ಮೂಡಾ ಪ್ರಕರಣದ ಇನ್ನು 50-50 ಹಗರಣ ಸೈಟ್ ಏನಿತ್ತು, ಬಹಳ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರಿಗೆ ನೀಡಲಾಗದಂತಹ ಅವರು ಪಡೆದುಕೊಂಡಿದ್ದಂಥ ಸೈಟ್ಗಳೇನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮತ್ತೊಂದು ಕಡೆ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಎಲ್ಲರನ್ನೂ ಕೂಡ ಒಂದು ಸುತ್ತು ವಿಚಾರಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ಸುಮಾರು 2 ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿದ್ದಾರೆ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು. ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಸಿಎಂ ಸಿದ್ದರಾಮಯ್ಯ ಖುದ್ದು ಹೋಗಿದ್ದರು. ಸಿಎಂ ಕಾನ್ವೆಯನ್ನು ಬಿಟ್ಟು ಖಾಸಗಿ ಕಾರ್ನಲ್ಲಿ ತೆರಳಿ ವಿಚಾರಣೆಯನ್ನು ಎದುರಿಸಿ ಬಂದಿದ್ದರು ಸಿಎಂ ಸಿದ್ದರಾಮಯ್ಯ. ಇನ್ನು ನಿನ್ನೆ ಮೂಡಾದ ಮಾಜಿ ಆಯುಕ್ತ ಆಗಿದ್ದಂಥ ಡಿಬಿ ನಟೇಶ್ ಅವ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ರು. ನಟೇಶ್ ವಿಚಾರಣೆ ಮುಗಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಈಗ ಭೇಟಿಯನ್ನು ಕೊಟ್ಟಿದ್ದಾರೆ. ತಡರಾತ್ರಿ ಸಂಜೆ ಟೈಮಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟು ಮೈಸೂರು ಲೋಕಾಯುಕ್ತ ಎಸ್ಪಿ ಟಿಜೆ ಉದೇಶ್ ಅವರನ್ನು ಭೇಟಿ ಮಾಡಿದ್ದಾರೆ. ನಟೇಶ್ ವಿಚಾರಣೆ ಮುಗಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ.
ಸೊ ಎಲ್ಲೊಂದು ಕಡೆ ಯಾವುದೇ ನೋಟಿಸನ್ನು ಕೂಡ ಪಡ್ಕೊಳ್ದೆ ತನಿಖಾಧಿಕಾರಿಯನ್ನು ಕರೀದೆ ತನಿಖಾಧಿಕಾರಿಯನ್ನು ಭೇಟಿ ಆಗ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಕೂಡ ಕಾರಣ ಆಗಿದೆ. ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು CM ಸಿದ್ದರಾಮಯ್ಯನವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರು ಲೋಕಾಯುಕ್ತ SP ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಬಹಳ ತಾರಕಕ್ಕೇರಿದಂಥ ಸುದ್ದಿ ಇದು. ಒಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಬೆಂಗಳೂರಿಂದ ಮೈಸೂರಿಗೂ ಕೂಡ ಮೈಸೂರು ಚಲೋ ಪಾದಯಾತ್ರೆಯನ್ನು ಕೂಡ ಮಾಡಿದರು. ಶತಾಯಗತಾಯ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಹೇಳಿದರು. ಯಾಕೆ ಅಂತಂದರೆ ಅವರು ತಮ್ಮ ಪ್ರಭಾವವನ್ನು ಬಳಸಿ ಈ ಒಂದು 14 ಸೀಟುಗಳನ್ನು ತಮ್ಮ ಪತ್ನಿ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ವಿಪಕ್ಷಗಳ ನಾಯಕರು ಮಾಡ್ತಿದ್ರು. ಇವತ್ತಿಗೂ ಕೂಡ ಅವರು ವಿಪಕ್ಷ ನಾಯಕರು ಅನೇಕರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು CM ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರತಕ್ಕಂಥ ಗಂಭೀರವಾದಂಥ ಆರೋಪ ಮೂಡಾದಿಂದ 14 ಸೀಟನ್ನು ಅವರ ಪತ್ನಿ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರ. ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ KIDBಗೆ ಸಂಬಂಧಪಟ್ಟಂಥ ವಿಚಾರ ಎಲ್ಲವನ್ನು ಕೂಡ ಆರೋಪ ಮಾಡ್ತಿದ್ದಾರೆ. ಹಲವು ಅನುಮಾನಗಳನ್ನು ಮೂಡಿಸಿದ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ. ಸಾಮಾನ್ಯವಾಗಿ ವಿಚಾರಣೆಗಳನ್ನು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನಡೆಸ್ತಾರೆ, ತೀರಾ ಎಮರ್ಜೆನ್ಸಿ ಇದ್ದಾಗ ರಾತ್ರಿ ಕೂಡ ನಡೀತದೆ. ಆದರೆ ವಿಚಾರಣೆ ಏಕಾಏಕಿ ನಡೆಸಿದ್ದು ಯಾಕೆ ಅನ್ನೋದು ಈಗ ಗೊತ್ತಾಗಬೇಕಾಗಿದೆ. ಯಾವುದೇ ನೋಟಿಸ್ ಇಲ್ಲದೆ ಅಧಿಕಾರಿಗಳನ್ನು ಭೇಟಿಯಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ. ಸಹಜವಾಗಿ ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟು ಕರೆಸ್ಕೊಳ್ತಾರೆ, ಆದರೆ ನೋಟಿಸ್ ಇಲ್ಲದೆ ಮಲ್ಲಿಕಾರ್ಜುನ ಸ್ವಾಮಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಿದೆ ಅಂತಕ್ಕಂಥ ಒಂದು ವಿಚಾರ ಈಗ ಬೆಳಕಿಗೆ ಬಂದಿದೆ. ಏಕಾಏಕಿ ಯಾಕೆ ಅವರನ್ನು ಕರೆಸ್ಕೊಂಡ್ರು? ಫೋನ್ ಮೂಲಕ ಅವರಿಗೆ ಒಂದು ಇಂಟಿಮೇಷನ್ನ ಕೊಟ್ಟು ಕರೆಸ್ಕೊಂಡಿದ್ರ? ಯಾವ ರೀತಿ ಅಧಿಕಾರಿಗಳು ಕರೆಸ್ಕೊಂಡ್ರು? ಅದು ಕೂಡ ಮೂಡಾದ ಮಾಜಿ ಆಯುಕ್ತ DB ನಟೇಶ್ ಅವರ ವಿಚಾರಣೆ ಮುಗಿದ ಬಳಿಕ ಮಲ್ಲಿಕಾರ್ಜುನ ಸ್ವಾಮಿ ಅವರು SP ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಬಹಳ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಎದ್ನೋ ಬಿದ್ನೋ ಅಂತ ರಾತ್ರೋರಾತ್ರಿ ಓಡೋದ್ರು ಅಂತಕ್ಕಂಥ ಒಂದು ವಿಚಾರ. ಏಕಾಏಕಿ ಬಂದು ಇಲ್ಲಿ ಮೈಸೂರು ಲೋಕಾಯುಕ್ತ SP ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು? ಏನಕ್ಕೆ ಭೇಟಿ ಆದರು ಅಂತಕ್ಕಂಥ ಚರ್ಚೆ ಮತ್ತು ಅನುಮಾನಗಳು ಕೂಡ ಈಗ ದೂರುದಾರರ ಕಡೆಯಿಂದ ಬರ್ತಾ ಇದೆ. ಒಟ್ಟಾರೆಯಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಮುಖ್ಯವಾಗಿ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಮೇಲೆ ಕೇಳಿಬಂದಿರತಕ್ಕಂಥ 14 ಸೀಟ್ಗಳನ್ನು ಏನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ, ಪ್ರಭಾವವನ್ನು ಬಳಸಿ ಏನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ರೀತಿಯ ತಿರುವು, ದಿನಕ್ಕೊಂದು ರೀತಿಯ ಟ್ವಿಸ್ಟ್ಗಳ ರೀತಿಯಲ್ಲಿ ನಡೀತಾ ಇದೆ. ಒಂದು ಕಡೆ ಕೆಲವು ಅಧಿಕಾರಿಗಳನ್ನು ನೋಟಿಸ್ ಕೊಟ್ಟು ಕರೆಸ್ಕೊಂಡು ವಿಚಾರಣೆ ಮಾಡ್ತಾರೆ, ಮತ್ತೊಂದು ಕಡೆ ತಾವಾಗಿಯೇ ಕೆಲವರು ಬಂದು ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಇದರೆಲ್ಲದರ ನಡುವೆ ಕೇಂದ್ರ ತನಿಖಾ ತಂಡ ED ಕೂಡ ಬಹಳ ಸೂಕ್ಷ್ಮವಾಗಿ ಮತ್ತು ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದೆ. ಇವತ್ತು ಕೂಡ ED ಅವರು ಅನೇಕ ವ್ಯಕ್ತಿಗಳಿಗೆ ನೋಟಿಸನ್ನು ಕೊಟ್ಟು ದಿನ ಪ್ರತಿಯೊಬ್ಬರನ್ನು ಕರೆಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಮೊದಲು ದೂರುದಾರರಾದಂಥ ಸ್ನೇಹಮಯ ಕೃಷ್ಣ ಅವರಿಗೆ ED ಅಧಿಕಾರಿಗಳು ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಕೂಡ ನಡೆಸಿದರು. ಅದಾದಮೇಲೆ ರೇಡನ್ನು ಕೂಡ ಮಾಡಿದರು. ಖುದ್ದು ಮೂಡಾ ಕಚೇರಿ ಮೇಲೆ ರೇಡ್ ಮಾಡಿದರು ED ಅಧಿಕಾರಿಗಳು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ಬಿಲ್ಡರ್ಗಳಾದಂಥ ಒಂದಷ್ಟು ಜನ ಬಿಲ್ಡರ್ಸ್, ಮಂಜುನಾಥ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳೇನು ಈ ಒಂದು ಮೈಸೂರಿನಲ್ಲಿ ಮೂಡಾ ವ್ಯಾಪ್ತಿಯಲ್ಲಿ ಸೈಟನ್ನು ಪಡೆದಿದ್ದರು, ಅವರುಗಳ ಮೇಲೆ, ಅವರ ನಿವಾಸಗಳ ಮೇಲೆ, ಕಚೇರಿಗಳ ಮೇಲೆ ಏಕಕಾಲದಲ್ಲಿ ED ಅಧಿಕಾರಿಗಳು ರೇಡನ್ನು ಮಾಡಿದರು. ಸಾಕಷ್ಟು ದಾಖಲೆಗಳನ್ನು, ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದ್ರಲ್ಲಿ ಈಗಾಗಲೇ ED ಅಧಿಕಾರಿಗಳು ಸಕ್ಸಸ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ.